ಪುಟಾಣಿ ಆಪತ್ ಬಾಂಧವನಿಗೆ ಹೇಳದೆ ಬಂದು ಬಿಟ್ಟೆ. ಮತ್ತೆ ನೊಂದುಕೊಳ್ಳುತ್ತಾರೆ. ಆಪತ್ ಬಾಂಧವ ನನ್ನನ್ನು ಹುಡುಕಿಕೊಂಡು ಮತ್ತೆ ಬರಬಹುದು. ಆದರೆ ಏನು ಮಾಡಲಿ? ನಾನು ಆ ಮನೆಯಲ್ಲಿದ್ದಷ್ಟು ಅವರಿಗೆ ಅಪಾಯ. ನನ್ನಿಂದಾಗಿ ನನಗೆ ಹತ್ತಿರವಾದವರಿಗೆ ನೋವಾಗಲು ನಾನು ಬಿಡುವುದಿಲ್ಲ. ಏನು ಮಾಡಲಿ? ಆ ಧನಂಜಯನ ಕ್ರೌರ್ಯಕ್ಕೆ ನನಗೆ ಆಶ್ರಯ ಕೊಟ್ಟವರಿಗೆ ನಾನು ನೋವಾಗಲು ಬಿಡುವುದಿಲ್ಲ. ಎಲ್ಲರಿಂದ ನಾನೇ ದೂರ ಹೋಗುತ್ತೇನೆ. ಇದೇ ಸರಿಯಾದ ದಾರಿ. ಪುಟಾಣಿ, ಏನಾಯ್ತು? ಏನಿಲ್ಲ, ಆಮ್ರಪಾಲಿ ಆಗ್ಲಿಂದ ಕಾಣಿಸ್ತಾ ಇಲ್ವಲ್ಲ, ನೋಡ್ತಾ ಇದ್ದೆ. ಅವ್ರೇನ್ ಚಿಕ್ಕ ಮಗುನ ಕಳ್ದೋಗಕ್ಕೆ? ಇಲ್ಲೇ ಎಲ್ಲೋ ಇರ್ತಾನೆ, ಬಿಡು. ಅವಧೂತರಿಗೆ ಪ್ರಣಾಮಗಳು. ಗಂಧರ್ವ ಕನ್ಯೆ, ಇಷ್ಟು ಬೇಗ ನಾನು ನಿನ್ನ ಭೇಟಿ ಆಗ್ತೀನಿ ಅಂದುಕೊಂಡಿರ್ಲಿಲ್ಲ. ಆದ್ರೆ ಕಾಲಭೈರವ ಹೇಳಿ ಕಳಿಸಿದ್ದಾನೆ ಭೇಟಿ ಮಾಡು ಅಂತ. ನಿನಗೆ ಇಷ್ಟ ಇಲ್ಲದೆ ಇದ್ದಾಗ ಈ ಮನೆಯವರು ನಿನ್ನ ಹೊರಗಾಕಿದ್ರು. ಇವತ್ತು ಮನೆಯವ್ರಿಗೆ ನೀನು ಉಳ್ಕೋಬೇಕು ಅಂತಿದ್ದಾರೆ. ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ಯಲ್ಲ. ನನ್ನ ಹತ್ರ ಬೇರೆ ದಾರಿ ಇಲ್ಲ ಅವಧೂತರೆ, ನಾನು ಹೊರಡ್ಲೇಬೇಕು. ಅವ್ರಿಗೋಸ್ಕರ ಮಾತು ಭಾಷೆ ಎಲ್ಲವನ್ನೂ ಬದಲಾಯಿಸ್ಕೊಂಡಿದ್ದೆ. 3 ಹೊತ್ತು ಅವ್ರ ಯೋಚನೆಯಲ್ಲೇ ಇರ್ತೀಯ. ಆದ್ರೂ ಮನೆ ಬಿಟ್ಟು ಹೋಗ್ತೀನಿ ಅಂತೀಯ. ಯಾಕೆ? ಅವ್ರ ಮೇಲಿದ್ದ ಪ್ರೀತಿ ಮುಗಿದೋಯ್ತಾ? ಇಲ್ಲ ಅವಧೂತರೆ, ಅವ್ರ ಮೇಲೆ ಪ್ರೀತಿ ಇದೆ ಅಂತಾನೆ ನನ್ನ ಮನೆ ಬಿಟ್ಟು ಹೋಗ್ತಾ ಇರೋದು. ಆ ಮನೇಲಿರೋ ಎಲ್ರ ಮೇಲೂ ನನಗೆ ಪ್ರೀತಿ ಇದೆ. ಪುಟಾಣಿ, ಆಪತ್ ಬಾಂಧವ, ಆನ್ಯ, ನಿನಾದ್, ದೇವಯಾನಿ ಅಮ್ಮ, ಮಾಯಿ, ಎಲ್ರ ಮೇಲೂ ಪ್ರೀತಿ ಇದೆ. ಆದ್ರೆ ಆ ಪ್ರೀತಿ ಕಟ್ಬಿದ್ದು ಅದೇ ಮನೇಲಿ ಉಳ್ಕೊಂಡ್ಬಿಟ್ರೆ ಅವ್ರಿಗೆ ತೊಂದ್ರೆ ಅವಧೂತ್ರೆ. ಆ ಧನಂಜಯ ಅವ್ರ ಮೇಲೆ ಪರಕಾಯ ಪ್ರವೇಶ ಮಾಡ್ತಾನೆ ಇರ್ತಾನೆ. ಇಲ್ಲ, ಆ ಮನೆಯವ್ರಿಗೆ ತೊಂದ್ರೆ ಕೊಡ್ತಾನೆ ಇರ್ತಾನೆ. ನಾನು ಅವ್ರ ಜೊತೆ ಇದ್ರೆ ಅಲ್ವಾ ಈಗೆಲ್ಲ ಆಗೋದು. ನಾನೇ ದೂರ ಹೋಗ್ಬಿಡ್ತೀನಿ. ನೀನ್ ಅವ್ರ ಹತ್ರ ಇದ್ರೆ ತೊಂದರೆ ಆಗತ್ತೆ ನಿಜ. ಆದ್ರೆ ಅದನ್ನ ನೀನೇ ಬಗೆಹರಿಸ್ತಾ ಇದ್ದೆ. ಧನಂಜಯನ್ಗೆ ನಿನಗೆ ಹತ್ರವಾಗಿರೋರು ಯಾರು ಅಂತ ಗೊತ್ತಾಗೋಗಿದೆ. ನೀನ್ ಆ ಮನೆಯಿಂದ ಹೋದ್ಮೇಲೆ ಆ ಮನೆಯವ್ರನ್ನ ನೋಡ್ಕೊಳ್ಳೋರು ಯಾರು? ಅವ್ರಿಗೆ ಏನ್ ನಡೀತಾ ಇದೆ, ಯಾಕೆ ನಡೀತಾ ಇದೆ ಏನು ಗೊತ್ತಾಗೋದಿಲ್ಲ. ನೀನಿಲ್ದೆ ಧನಂಜಯ ಏನು ಬೇಕಾದ್ರೂ ಮಾಡ್ಬೋದು ಆಮ್ರಪಾಲಿ. ನೀನು ಹೋದ ತಕ್ಷಣ ಅವರ ಜೀವ ಅಪಾಯದಲ್ಲಿರುತ್ತೆ. ನಿನ್ನ ಮೇಲೆ ಅಷ್ಟು ಅಕ್ಕರೆ ಪ್ರೀತಿ ತೋರಿಸ್ದವ್ರ ಮೇಲೆ ಇದೇನಾ ನೀನ್ ಕೊಡೋ ಬೆಲೆ? ನೀನು ಅವ್ರ ಮನೇಲಿ ಇರ್ಲೇಬೇಕು ಆಮ್ರಪಾಲಿ. ಅವ್ರ ಪ್ರೀತಿ ಋಣ ನೀನು ತೀರಿಸ್ಲೇಬೇಕು. ನಾವ್ ಯಾಕೆ ಬಂದಿದ್ದೀವಿ ಅದಕ್ಕೆ? ನಾನು ಇದ್ರ ಬಗ್ಗೆ ತಿಳ್ಕೋಬೇಕು ಈಶ್ವರಿ. ಇದ್ಯಾರ್ದು? ಇದ್ಯಾಕ್ ಬಂತು ನಮ್ಮ ಮನೆಯೊಳಗೆ? ಇದನ್ ಏನ್ ಮಾಡಿದ್ರು ಮುರಿತಾ ಇಲ್ಲ. ಇದನ್ ಎಲ್ಲೇ ಬಿಸಾಕಿದ್ರು
ಪ್ರದ್ಯುಮ್ನನ್ ಪಕ್ಕನೆ ಹೇಗ್ ಪ್ರತ್ಯಕ್ಷ ಆಗುತ್ತೆ? ಎಲ್ಲ ಗೊತ್ತಾಗ್ಬೇಕು. ನಂಗಿವತ್ತು ಎಲ್ಲ ಗೊತ್ತಾಗ್ಬೇಕು ಈಶ್ವರಿ. ಅದನ್ನ ತಿಳ್ಕೊಳಕ್ಕೆ ಸ್ವಾಮೀಜಿಯವ್ರಿಗೂ ಬರ್ಬೇಕಾ? ಒಳ್ಳೆ ಕತೆ ನಿಮ್ದು. ಒಂದೇ ಥರದ್ದು ಎರಡು ಇರ್ಬೋದು. ಒಂದನ್ನ ಎಸ್ತಿದ್ದೀರಾ, ಇನ್ನೊಂದು ಇಲ್ಲಿದೆ. ಬಿಸಾಕಿದ್ದೆ ಬೇರೆ, ಸಿಕ್ಕಿದ್ದೆ ಬೇರೆ ಆಗಿರ್ಬೇಕು. ಇಲ್ಲ ಈಶ್ವರಿ, ಇದೊಂದೇ ಲಾಕೆಟ್ ಇರೋದು. 27 ವರ್ಷದ ಹಿಂದೆ ಪ್ರದ್ಯುಮ್ನ ನನ್ ಜೊತೆ ಸಿಕ್ಕಿದ್ದೊಂದೇ. ಇದನ್ನ ಅವತ್ ಪೆಟ್ಟಿಗೆಯಲ್ಲಿ ಇಟ್ಟೋಳು. ರುದ್ರಶಿಲೆಗೆ ಹೋದಾಗ್ಲೇ ತೆಗ್ದಿದ್ದು. ಎರಡಿರೋದು ಹೇಗ್ ಸಾಧ್ಯ? ಎರಡಿದ್ರು ಮನೆ ಒಳಗ್ ಯಾರು ತಂದಿದ್ದು? ಅದನ್ನ ಸ್ವಾಮೀಜಿ ಹೇಳ್ತಾರಾ? ನಮ್ಮನೆ ಸೆಕ್ಯೂರಿಟಿನ ಕೇಳಿದ್ರೆ ಹೇಳಲ್ವಾ ಅದ್ಗೆ? ನೋಡು, ನಿನಗ್ ನಂಬಿಕೆ ಇಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗು. ನನಗ್ ನಂಬಿಕೆ ಇದೆ. ನಾನು ಅವ್ರ ಮಾತು ಕೇಳ್ತೀನಿ. ನೀನ್ ಇಲ್ಲಿ ಇರು ಅಂತ ನಾನು ಬಲವಂತ ಮಾಡಲ್ಲ. ಹೊರಡ್ತಾ ಇರು. ಅದ್ಗೆ ತುಂಬಾ ವಿಚಿತ್ರವಾಗಿ ಆಡ್ತೀರಾ ನೀವು. ಎಲ್ಲೋ ಬಿಸಾಕಿದ್ ಲಾಕೆಟ್ ಪ್ರದ್ಯುಮ್ನ ಹತ್ರ ಹೇಗ್ ಬರುತ್ತೆ? ಇದಕ್ಕೇನ್ ಕಾಲಿದ್ಯಾ ನಡ್ಕೊಂಡ್ ಬರಕ್ಕೆ? ಅಥವಾ ರೆಕ್ಕೆ ಇದೆಯಾ ಹಾರ್ಕೊಂಡ್ ಬರಕ್ಕೆ? ಕೊಡಿ, ಇಲ್ಲಿ ತೋರಿಸ್ತೀನಿ. ಏನ್ ಮಾಡ್ತಾ ಇದ್ಯಾ? ಇದನ್ನ ಇಲ್ಲಿಂದ ಬಿಸಾಕ್ತೀನಿ. ನೋಡೋಣ, ಇದು ಪ್ರದ್ಯುಮ್ನ ಪಕ್ಕ ಉದ್ಭವ ಆಗುತ್ತೋ ಅಥವಾ ನಾನು ಎಲ್ಲಿ ಎಸ್ತಿದ್ದೀನೋ ಅಲ್ಲೇ ಇರುತ್ತೋ ಅಂತ. ಈಶ್ವರಿ, ಸುಮ್ನೆ ನೀನ್ ಆಟ ಆಡ್ಬೇಡ. ಮತ್ತೆ ಪ್ರದ್ಯುಮ್ನ ಅಕ್ಕಪಕ್ಕ ಪ್ರತ್ಯಕ್ಷ ಆಗ್ಬಿಟ್ರೆ? ಇಷ್ಟು ಸಲ ಅದಾಗ್ಲೂ ಅವ್ನ್ ಕಣ್ಣಿಗೆ ಬಿದ್ದಿಲ್ಲ. ಅವ್ನ್ ಕಣ್ಣಿಗೆ ಬಿದ್ರೆ ನಾನು ಏನ್ ಉತ್ತರ ಕೊಡ್ಲಿ? ಇದೇನ್ ಕಳೆದು ಹೋದ್ರೆ ಮತ್ತೆ ಪ್ರತ್ಯಕ್ಷ ಆಗಕ್ಕೆ ಮ್ಯಾಜಿಕ್ ಲಾಕೆಟಾ? ಇಷ್ಟಕ್ಕೂ ಈ ಲಾಕೆಟ್ ಏನಾದ್ರು ಮ್ಯಾಜಿಕ್ ಅಂದ್ರೆ ಪ್ರದ್ಯುಮ್ನ ಏನಾಗ್ತಾನೆ? ಅವನೇನ್ ದೇವ್ರಾ? ರಥೋತ್ಸವ ಆದಾಗ ನಾನು ರುದ್ರಶಿಲೆಯಲ್ಲಿ ಇರಲಿಲ್ಲ. ನನ್ನ ಗುರುಗಳು ನನ್ನನ್ನು ಬದರಿನಾಥಕ್ಕೆ ಕರೆಸ್ಕೊಂಡಿದ್ರು. ತಿರುಗಿ ಬಂದ್ಮೇಲೆ ದೇವಸ್ಥಾನದಲ್ಲೆಲ್ಲ ನಿಮ್ಮ ಮಗಂದೇ ಮಾತು. ರಥದ ಗಾಲಿನ ಒಂದೇ ಕೈಯಲ್ಲಿ ಎತ್ತಿ ರಥೋತ್ಸವ ಉಳಿಸ್ದ ಅಂತ. ಇದು ಮನುಷ್ಯನ ಕೈಯಿಂದ ಆಗೋ ಕೆಲಸ ಅಲ್ಲ ತಾಯಿ. ಅವನು ದೈವಾಂಶ ಸಂಭೂತನಾಗಿರ್ಬೇಕು. ಸೂರ್ಯದೇವ, ಧನ್ಯೋಸ್ಮಿ. ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ. ನಿನ್ನ ಅನುಗ್ರಹವಿಲ್ಲದೆ ನಾನೇನೂ ಮಾಡಲು ಸಾಧ್ಯವಿಲ್ಲ. ನೀನು ನನ್ನ ಕೈ ಬಿಡುವುದಿಲ್ಲವೆಂದು ನನಗೆ ಗೊತ್ತಿತ್ತು. ಪುಟಾಣಿ, ಪುಟಾಣಿ, ಎದ್ದೇಳ್ತೀನಮ್ಮ. ನಾನು ಇವತ್ತು ಬ್ಲ್ಯಾಕ್ ಬಟ್ಟೆನೆ ಹಾಕೊಳ್ಳೋದು. ಪುಟಾಣಿ, ಎದ್ದೇಳು ಪುಟಾಣಿ. ಏನಾಯ್ತು ಆಮ್ರಪಾಲಿ? ಇಲ್ಲೋಡು, ಗಾಯ. ಗಾಯನ ಎಲ್ಲಿ? ಏನ್ ಗಾಯ? ಏನು ಕಾಣಿಸ್ತಾನೆ ಇಲ್ಲ. ಅದೇ ಪುಟಾಣಿ, ಗಾಯ ಮಾಯ ಆಗೋಯ್ತು. ಸೂರ್ಯದೇವ ನನ್ನ ಮಂತ್ರಶಕ್ತಿನ ಮತ್ತೆ ವಾಪಸ್ ಕೊಟ್ಟಿದ್ದಾನೆ. ನಿಜವಾಗ್ಲೂ? ಹೌದು ಪುಟಾಣಿ, ಮತ್ತೆ ಮಂತ್ರಶಕ್ತಿನ ಉಪಯೋಗಿಸ್ಬೋದು ನಾನು. ಕೊನೆಗೂ ರಾಜ್ಕುಮಾರನ ಹುಡುಕ್ಬೋದು ನಾನು. ದೇವ್ರೆ, ನನ್ನ ಮನೆ ಯಾವಾಗಲೂ ಹೀಗೆ ಇರಬೇಕು. ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ತುಂಬಿರಬೇಕು. ಯಾವುದೇ ಕೆಟ್ಟ ದೃಷ್ಟಿ ಇದ್ರ ಮೇಲೆ ಬೀಳದೇ ಇರೋ ಹಾಗೆ ನೋಡ್ಕೊಳಪ್ಪ.
ಹೇಗಿದ್ದಾಳೆ ಇವಾಗ? ಜ್ವರ ಸ್ವಲ್ಪ ಕಡಿಮೆ ಆಗಿದೆ ಮಾಯಿ. ಸದ್ಯ ಜ್ವರ ಕಡಿಮೆ ಆಯ್ತಲ್ಲ, ಇನ್ನೊಂದು 2 ದಿನ ಎಲ್ಲ ಸರಿ ಹೋಗುತ್ತೆ. ಅಷ್ಟಾದ್ರೆ ಸಾಕು ಮಾಯಿ. ಅಮ್ಮ ಹುಷಾರ್ ತಪ್ಪಿದ್ರೆ ನನಗೆ ಕೈ ಕಾಲೇ ಆಡಲ್ಲ ಮಾಯಿ. ಅವ್ರು ಸರಿ ಆಗೋ ತನಕ ಏನೋ ಒಂದು ಸಂಕಟ. ಅಮ್ಮ ಹುಷಾರ್ ತಪ್ಪದ್ನ ನಾನು ಯಾವತ್ತೂ ನೋಡೇ ಇಲ್ಲ ಮಾಯಿ. ಆಕ್ಚುಲಿ ನನ್ನ ತಲೆಯಲ್ಲಿ ನಾನು ಹುಷಾರ್ ತಪ್ತೀನಿ, ಅಮ್ಮ ನನ್ನ ನೋಡ್ಕೋತಾರೆ ಅಂತ ಇದೆ ಹೊರತು ಅಮ್ಮ ಹುಷಾರ್ ತಪ್ತಾರೆ ನಾನು ಅವ್ರನ್ನ ನೋಡ್ಕೋಬೇಕು ಅಂತ ಇರಲೇ ಇಲ್ಲ. ನಿನಗೆ ಮಾತ್ರ ಅಲ್ಲ, ಅಮ್ಮನ್ನ ಹಚ್ಕೊಂಡಿರೋ ಎಲ್ಲ ಗಂಡ್ಮಕ್ಳ ಕತೆ. ಆದರೆ ಹೆಣ್ಮಕ್ಳು ಹಾಗಲ್ಲ, ಇದೆಲ್ಲ ಸಹಜವಾಗಿ ಗೊತ್ತಾಗ್ಬಿಡುತ್ತೆ. ನಾನು ಹುಷಾರ್ ತಪ್ಪಿದಾಗ ಸತ್ಯಾಗಾಗ್ಲಿ ಇಂದ್ರನಿಗಾಗ್ಲಿ ಏನು ಮಾಡಬೇಕು ಅಂತಲೇ ತೋಚಲಿಲ್ಲ. ಆಮೇಲೆ ನೋಡ್ಕೊಂಡಿದ್ದೆಲ್ಲ ಇಷ್ಟ ಸರಿ ಬಿಡು. ದೇವಿಯಾನಿ ಬೇಗ ಹುಷಾರಾದ್ರೆ ಸಾಕು. ಮಾಯಿ, ಏನಮ್ಮ ನಾಲ್ಗೆ ತುದಿಯಲ್ಲಿ ಏನೋ ಹೇಳಬೇಕು ಅಂತಿದ್ಯಾ? ಅದೇನು ಅಂತ ಹೇಳು. ಗೊತ್ತಿಲ್ಲ ಮಾಯಿ, ಇತ್ತೀಚೆಗೆ ಅಮ್ಮ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ದಾರೆ. ಯಾವಾಗ್ಲೂ ಗಾಬರಿ, ಏನ್ ಕೇಳಿದ್ರು ಹೇಳೋದೇ ಇಲ್ಲ. ಅವತ್ತು ಏನೋ ಬಚ್ಚಿಡ್ತಾ ಇದ್ರು. ಮುಖ ತುಂಬಾ ಗಾಬರಿ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಾ ಅಥವಾ ಮನೆಗೆ ಡಾಕ್ಟರ್ನ ಕರೆಸ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಡ, ನಿಮ್ಮಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಇವತ್ತೇ. ದೇವಸ್ಥಾನಕ್ಕ? ಹಾ, ನಾನು ಹೇಳ್ದಾಗ ಮಾಡು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ಕೆಲವು ಸರ್ತಿ ದೇವರು ಡಾಕ್ಟರ್ ಆಗ್ತಾನೆ.